ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಭಾನುವಾರದ ಲಾಗನ್ನ ಶೇರ್ ಮಾಡ್ತಾ ಇದ್ದೀನಿ. ಭಾನುವಾರ ಸ್ವಲ್ಪ ಲೇಟಾಗೆ ಎದ್ದಿದ್ದಾಯಿತು. ಯಾಕೆಂದರೆ ಸಂಡೇ ಅಲ್ವಾ, ಸ್ವಲ್ಪ ರೆಸ್ಟ್ ಮಾಡೋಣ ಅಂತ. ಅದಲ್ಲದೆ ಸ್ವಲ್ಪ ಲೈಟಾಗಿ ಮಳೆ ಶುರುವಾಗಿದೆ. ಮಳೆಗಾಲದಲ್ಲಿ ಮಳೆ ಅಂತೂ ಇಲ್ಲವೇ ಇಲ್ಲ. ಆದರೂ ಇರೋದ್ರಲ್ಲಿ ಲೈಟಾಗಿ ಮಳೆ ಶುರುವಾಗಿದೆ. ಎದ್ದ ತಕ್ಷಣ ಅಡುಗೆ ಮನೆ ಬಾಗಿಲೆಲ್ಲ ತೆಗೆದು ಬಂದು ಕೈ ಕಾಲು ಮುಖ ತೊಳ್ಕೊಂಡು ಆಮೇಲೆ ಫಿಶ್ಶಿಗೆ ಫುಡ್ ಹಾಕ್ತಾಯಿದ್ದೀನಿ. ಮೊದಲನೇ ಕೆಲಸ ನಂದು ಇದೇನೆ. ಯಾಕೆಂದರೆ ಇದಕ್ಕೆ ಫುಡ್ ಹಾಕದೆ ಯಾವುದೇ ಕೆಲಸನೂ ಮಾಡಲಿಕ್ಕಾಗೋದಿಲ್ಲ. ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಎಲ್ಲಾದರೂ ಕೇಳಿದ್ರಿ ಫಿಶ್ ಟ್ಯಾಂಕ್ ಮುಂದೆ ಯಾಕೆ ನೀರನ್ನ ಇಟ್ಟಿದ್ದೀರಾ ಅಂತ. ನಮ್ಮ ಮನೆಯಲ್ಲಿ ಈಶಾನ್ಯ ಮೂಲೆಯಲ್ಲಿ ಒಂದು ಕರೆಂಟಂದು ನೀವು ನೋಡಿರ್ಬೋದು, ಸ್ವಿಚ್ ಇದೆ. ಅಲ್ಲಿ ಅವರು ಮೊದಲು ಟಿ ವಿ ಇಟ್ಟಿದ್ರಂತೆ. ಲೆಕ್ಕಾಚಾರವಾಗಿ ಈಶಾನ್ಯ ಮೂಲೆಯಲ್ಲಿ ಯಾವುದೇ ರೀತಿ ಸ್ವಿಚ್ ಬೋರ್ಡ್ ಆಗಲಿ, ಯು ಪಿ ಎಸ್ ಅಂತೆಲ್ಲ ಇಟ್ಕೊಳ್ತೀವಲ್ಲ, ಆ ಥರ ಆಗಲಿ ಏನೂ ಇಟ್ಕೋಬಾರ್ದು. ಆ ಜಾಗದಲ್ಲಿ ಸಂಪು, ನಲ್ಲಿ, ಊಜಿನಲ್ಲಿ ಒಂದು ನೀರು ಇಟ್ಕೊಳ್ಳೋದು, ಈ ಥರ ಎಲ್ಲ ಮಾಡಿದ್ರೆ ಮನೆಗೆ ತುಂಬ ಒಳ್ಳೆಯದು. ಬಟ್ ನಾವು ಅದನ್ನು ಕ್ಯಾನ್ಸಲ್ ಮಾಡಿದ್ವಿ. ಅಲ್ಲಿ ನಾವು ಟಿ ವಿ ಇಡೋದಿಲ್ಲ, ಮತ್ತು ಟಿ ವಿ ಯೂನಿಟ್ನ ಬೇರೆ ಕಡೆ ಶಿಫ್ಟ್ ಮಾಡ್ಕೊಂಡ್ವಿ. ಅಲ್ಲಿ ಆ ಜಾಗದಲ್ಲಿ ನೀರಿಲ್ಲದೆ ಇರೋ ಕಾರಣ ನಾನು ಒಂದು ತಾಮ್ರದ ಚೊಂಬಿನಲ್ಲಿ ನೀರನ್ನು ಇಟ್ಟಿದ್ದೀನಿ. ವಾಸ್ತು ಪ್ರಕಾರ ತಾಮ್ರದ ಚೊಂಬಿನಲ್ಲಿ ನೀರು ಇಟ್ಟಿದ್ರೆ ತುಂಬ ಒಳ್ಳೆಯದು. ಶುಕ್ರವಾರ ಇಲ್ಲ ಮಂಗಳವಾರ ನೀರನ್ನು ಬದಲಾಯಿಸ್ತೀನಿ. ಹಾಗನ್ಬಿಟ್ಟು ಆ ನೀರನ್ನು ಮಂಗಳವಾರ ಶುಕ್ರವಾರ ಹೊರಗಡೆ ಚೆಲ್ಲೋದಿಲ್ಲ. ಒಂದು ಚೊಂಬಿನಲ್ಲಿ ಹಾಕಿಟ್ಕೊಂಡು ಅದನ್ನು ಬುಧವಾರ ಅದನ್ನು ಚೆಲ್ತೀನಿ. ಈ ಥರ ಮಾಡೋದ್ರಿಂದ ಮನೆಗೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ. ಜೊತೆಗೆ ನಮ್ಮ ಮನೆ ಒಂದು ತಿರುಪತಿ ತಿಮ್ಮಪ್ಪನಿಗೆ ತುಂಬ ಪ್ರಿಯವಾದದ್ದು. ತಿರುಪತಿ ಒಂದು ಚೊಂಬಿಗೆ ಒಂದೆರಡು ಅಕ್ಷತೆ ಕಾಳು ಹಾಕಿ ಒಂದೇ ಒಂದು ತುಳಸಿ ದಳ ಹಾಕಿಟ್ಬಿಟ್ರು ಅಲ್ಲಿ ಲಕ್ಷ್ಮೀ ಶ್ರೀನಿವಾಸ ನೆಲೆಸಿರ್ತಾರೆ ಅನ್ನೋ ನಂಬಿಕೆಯಿಂದ ಆ ಕೆಲಸನ ಮಾಡ್ತೀವಿ. ನಂಬಿಕೆನೇ ಇಂಪಾರ್ಟೆಂಟ್. ಮನುಷ್ಯನಿಗೆ ನಂಬಿಕೆ ಇಲ್ಲ ಅಂತಂದ್ರೂ ಸಹ ಸಣ್ಣ ಒಂದು ಕಷ್ಟನೂ ಸಹ ಬೆಟ್ಟದಾಗ ಕಾಣುತ್ತೆ. ಮನುಷ್ಯನ ಮನಸ್ಸಲ್ಲಿ ಯಾವತ್ತು ಪಾಸಿಟಿವ್ ಅನ್ನೋದು ಬರುತ್ತೋ, ಯಾವತ್ತು ಒಳ್ಳೆಯದನ್ನು ಬಯಸ್ತೀವೋ, ಯಾವತ್ತು ಒಳ್ಳೆಯದು ಅಂತ ಬರುತ್ತೋ ಅಂಥ ಟೈಮಲ್ಲಿ ಎಂಥ ಕಷ್ಟಗಳು ಸಹ ಬಗೆಹರಿಯುತ್ತೆ. ಯಾವುದೇ ಕಾರಣಕ್ಕೂ ನಮ್ಗೆ ಬದುಕೋದೇ ಇಲ್ಲ, ತುಂಬ ಸೀರಿಯಸ್, ಸಣ್ಣ ಒಂದು ಪ್ರಮಾಣದ ಒಂದು ತೊಂದರೆ ಆಗಿತ್ತು, ಈಗ ದೊಡ್ಡ ಪ್ರಾಣಕ್ಕೆ ಕಂಟಕ ತಂದಿದೆ ಅಂತ ಹೇಳ್ತೀವಲ್ಲ, ಅದಕ್ಕೆಲ್ಲ ಕಾರಣ ನಮ್ಮ ಮನಸ್ಸೇ. ಹೌದು, ಮನಸ್ಸಿನಂತೆ ಮಾದೇವ ಅಂತ ದೊಡ್ಡವರು ಹೇಳ್ತಾರೆ. ಆದರೆ ಮನಸ್ಸಿನಲ್ಲಿ ನಾವು ಏನನ್ನ ಯೋಚನೆ ಮಾಡ್ತೀವಿ, ಬಾಡಿನಲ್ಲಿ ಅದೇ ಒಂದು ಪ್ರೊಡ್ಯೂಸ್ ಆಗುತ್ತೆ, ಉತ್ಪಾದನೆ ಮಾಡುತ್ತೆ. ಮನಸ್ಸಾಗಿರ್ಬೋದು, ದೇಹ ಆಗಿರ್ಬೋದು, ಎಲ್ಲದಕ್ಕೂ ಮನಸ್ಸಿಗೂ ದೇಹಕ್ಕೂ ಅವಿನಾಭಾವ ಸಂಬಂಧ. ಒಳ್ಳೆದಿದ್ದರೆ ಒಳ್ಳೆಯದೇ, ಕೆಟ್ಟದ್ದಿದ್ದರೆ ಕೆಟ್ಟದ್ದೇ. ಹೌದಲ್ವಾ? ಅದಕ್ಕೆ ಮನಸ್ಸಿನಂತೆ ಮಾದೇವ ಅಂತ ದೊಡ್ಡವರು ಹೇಳ್ತಾರೆ. ಇನ್ನು ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಅಡುಗೆ ಮನೆಗೆ ಬಂದೆ. ಅಡುಗೆ ಮನೆಗೆ ಬಂದು ಸ್ಟವ್ನೆಲ್ಲ ಒರೆಸ್ಕೊಂಡೆ. ಆಲ್ಮೋಸ್ಟ್ ಎಲ್ಲ ಪಾತ್ರೆಗಳೆಲ್ಲ ತೊಳೆದಿಟ್ಟಿದೆ. ಇನ್ನೊಂದು ತಟ್ಟೆ ಇತ್ತು, ಹಾಗೆ ನಮ್ಮ ಮನೆಯವ್ರು ಬಂದು ಊಟ ಮಾಡಿ ಹಾಗೆ ಸುಮ್ಮನೆ ನೀರು ಹಾಕಿ ಹಾಗೆ ಬಗ್ಗಿಸ್ಬಿಟ್ಟು ಇಟ್ಬಿಟ್ಟು ಹೋಗಿದ್ದಾರೆ. ಇನ್ನೂ ಸ್ವಲ್ಪ ಅನ್ನ ಉಳ್ಕೊಂಡಿತ್ತು, ಅದನ್ನು ಸದ್ಯಕ್ಕೆ ಇವಾಗ ನಾಯಿಗೆ ಹಾಕಬೇಕು ತಗೊಂಡೋಗ್ಬಿಟ್ಟು. ಇನ್ನು ಹೊರಗಡೆ ಎಲ್ಲೂ ಹಾಕೋದಿಲ್ಲ, ನಾಯಿ ಹಸುಗಳು ಬಂದು ತಿನ್ಕೊಂಡು ಹೋಗುತ್ತೆ. ಪಾತ್ರೆಗಳೆಲ್ಲ ಜೋಡಿಸ್ಕೊಳ್ಳೋಣ ಬನ್ನಿ. ಮನಸ್ಸು ದೇಹನ ಕಂಟ್ರೋಲ್ ಮಾಡುತ್ತೆ ಅಂದರೆ ನಂಬ್ತೀರಾ? ಹೌದು, ಮನಸ್ಸಿಗೂ ದೇಹಕ್ಕೂ ತುಂಬ ಅವಿನಾಭಾವ ಸಂಬಂಧ ಇದೆ. ಯಾವತ್ತು ಮನುಷ್ಯ ಮನಸ್ಸನ್ನು ಕಂಟ್ರೋಲಾಗಿ ಇಟ್ಕೊಳ್ತಾನೋ ಅವನ ಜೀವನದಲ್ಲಿ ಯಾವ ಮಟ್ಟಕ್ಕಾದರೂ ಏರ್ಬೋದು. ಯಾವ ಮಟ್ಟಕ್ಕೆ ಅಂದರೆ ಕೆಟ್ಟದಾಗೂ ಹೋಗ್ಬೋದು, ಒಳ್ಳೆಯದಾಗೂ ಹೋಗ್ಬೋದು. ದೇವರಂಥ ಮನುಷ್ಯ, ರಾಕ್ಷಸನಂಥ ಮನುಷ್ಯ ಅಂತ ನಾವೇನು ಹೆಸರು ತಗೊಳ್ತೀವಿ, ಅದಕ್ಕೆಲ್ಲ ಕಾರಣ ಮನಸ್ಸೇ. ಮನಸ್ಸನ್ನು ನಾವು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ದೇಹ ನಮ್ಮದಾದ್ರೂ ನಂದು, ನನ್ನ ಮನೆ, ನನ್ನ ಆಸ್ತಿ ಅಂತ ಹೇಳ್ತೀವಿ. ಆದರೆ ನನ್ನ ಮನಸ್ಸನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗೋದೇ ಇಲ್ಲ. ನನ್ನ ಮನಸ್ಸು ನನ್ನನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ ಹೊರತು ನಾನು ಅದ್ರ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಅನ್ನೋದು ಅಷ್ಟೇ ಸತ್ಯವಾದ ಮಾತು ಸ್ನೇಹಿತರೆ. ಜೀವನದಲ್ಲಿ ಅದಕ್ಕೆ ಹೇಳೋದು, ನಾಲ್ಗೆ ಹರಿ ಬಂದಂಗೆ ಬಿಡಬೇಡ, ಎಲ್ಲೆಲ್ಲೂ ಹೆಂಗೆಂಗೋ ಮಾತಾಡಬೇಡ, ಮನಸ್ಸನ್ನು ಕುದುರೆ ಥರ ಓಡಿಸ್ಬೇಡ, ಕಂಟ್ರೋಲಾಗಿ ಇಟ್ಕೋ. ಮನಸ್ಸನ್ನು ಯಾವನು ಕಂಟ್ರೋಲಾಗಿ ಇಟ್ಕೊಳ್ತಾನೆ ಅವನು ಜೀವನದಲ್ಲಿ ಒಂದು ಒಳ್ಳೆ ಸಾಧನೆ ಮಾಡಬಹುದು. ಉಚ್ಕೋದ್ರೆ ಥರ ಲಂಗು ಲಗಾಮಿಲ್ಲದೆ ಓಡೋದಕ್ಕೆ ಬಿಡಬೇಡ. ಎಷ್ಟು ದೊಡ್ಡವ್ರ ಬುದ್ಧಿವಾದ ಹೇಳ್ತಾರಲ್ವ. ಇರಲಿ, ಅದ್ರ ಬಗ್ಗೆ ಮಾತಾಡ್ತಾ ಇವತ್ತು ದೋಸೆ, ಆಲೂಗೆಡ್ಡೆ ಗೊಜ್ಜು ಮಾಡ್ತಾಯಿದ್ದೀನಿ. ಬಾಂಬೆ ಸಾಗು ಅಂತ ಹೇಳ್ತೀವಲ್ಲ, ಆ ಸಾಗುನ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ. ಜಾಸ್ತಿ ಆಲೂಗೆಡ್ಡೆ ಇದ್ದಿದ್ರೆ ಪಲ್ಯ ಮಾಡ್ತಾಯಿದ್ದೆ. ನನ್ನ ಮಗನಿಗೆ ಪಲ್ಯ ಅಂದರೆ ತುಂಬ ಇಷ್ಟ. ಆದರೆ ಕಡಿಮೆ ಆಲೂಗೆಡ್ಡೆ ಇರೋದರಿಂದ ಸ್ವಲ್ಪನೇ ಆಲೂಗೆಡ್ಡೆ ಹಾಕ್ಕೊಂಡು ಗೊಜ್ಜನ್ನ ಮಾಡ್ತಾಯಿದ್ದೀನಿ. ಇನ್ನು ಖಾಲಿ ಹೊಟ್ಟೆಗೆ ಸೀಬೆಕಾಯಿ ತಿನ್ನಬೇಕು ಅಂದ್ಬಿಟ್ಟು ಇವಾಗ ಸೀಬೆಕಾಯಿ ಎಲ್ಲ ಕಟ್ ಮಾಡಿಟ್ಟಿರ್ತೀನಿ. ಸಿಪ್ಪೆ ಏನು ತೆಗಿಯೋದಿಲ್ಲ. ಸಿಕ್ಕಾಬಟ್ಟೆ ಫೈಬರ್ ಅಂಶ ಇದೆ, ರಿಚ್ ಪ್ರೋಟೀನ್ ಇದೆ. ನಿಜವಾಗ್ಲೂ ಮಂಡಿ ನೋವು, ಬೆನ್ನು ನೋವು, ತಲೆ ಕೂದಲು ಉದುರುತ್ತಾ ಇದೆ ಅನ್ನೋರು ಅದು ಹಣ್ಣಾದರೂ ಪರವಾಗಿಲ್ಲ, ಕಾಯಿ ಆದರೂ ಪರವಾಗಿಲ್ಲ, ಡೈಲಿ ಸೀಬೆಕಾಯಿನ ಒಂದು 6 ತಿಂಗಳು ತಿಂತಾ ಬನ್ನಿ.
ಖಾಲಿ ಹೊಟ್ಟೆಗಾದರೂ ಪರವಾಗಿಲ್ಲ, ಊಟ ಆದಮೇಲಾದರೂ ಪರವಾಗಿಲ್ಲ, ಡೈಲಿ ಒಂದೊಂದು ಎರಡೆರಡು, ನಿಮ್ಮ ಕೈಲಿ ಎರಡೆರಡು ತಿನ್ನೋಕ್ಕಾಗಲ್ಲ ಅಂದರೆ ಒಂದೊಂದೇ ತಿಂತಾ ಬನ್ನಿ. ಖಂಡಿತವಾಗ್ಲೂ ಅದು ರಿಸಲ್ಟ್ನ ನೀವೇ ನೋಡ್ತೀರ. ಯಾಕೆ ಗೊತ್ತಾ, ಇದರಲ್ಲಿರೋ ಅಂಶ ಇದೆಯಲ್ಲ, ಹೇಳೋಕ್ಕಾಗೋದಿಲ್ಲ ಬಿಡಿ. ಹೌದು ಸ್ನೇಹಿತರೆ, ಕೆಲವರಿಗೆ ಸೀಬೆಕಾಯಿ ತಿಂದರೆ ಗಂಟಲು ನೋವು ಬರುತ್ತೆ, ಕೆಮ್ಮು ಬರುತ್ತೆ, ಶೀತ ಆಗುತ್ತೆ. ಆದರೆ ಹಾಗಂದ್ಬಿಟ್ಟು ಬಿಟ್ಬಿಡಬೇಡಿ. ಒಂದು 2 ದಿವಸ ಸರಿ, 3 ಸರಿ ಅಥವಾ ಒಂದು ವಾರದ ತನಕ ಶೀತ ಆಗ್ಬೋದು. ಕೊನೆ ಲಾಸ್ಟಿಗೆ ಈ ಸೀಬೆಕಾಯಿಗೆ ನಮ್ಮ ಶರೀರ ಒಗ್ಕೊಬಿಡುತ್ತೆ. ನಾನು ಆಗಲೇ ಹೇಳಿದ್ನಲ್ಲ, ಮನಸ್ಸಿನಂತೆ ಮಹಾದೇವ. ನಮ್ಮ ಮನಸ್ಸನ್ನು ನಾವು ಏನು, ಹೌದು ನಾನು ಶೀತ ಬರುತ್ತೆ ಅಂದರೆ ಶೀತ ಬಂದೇ ಬಿಡುತ್ತೆ, ಕೆಮ್ಮು ಬರುತ್ತೆ ಅಂದರೆ ಕೆಮ್ಮು ಬರುತ್ತೆ. ನನಗೇನೂ ಇಲ್ಲ ಅಂದ್ಕೊಂಡು ಹೋಗಿ. ಕೆಲವ್ರು ನೋಡಿ ಎಷ್ಟೆಷ್ಟೋ ತೊಂದರೆಗಳು ಬಂದಿರುತ್ತೆ, ಎಷ್ಟೋ ಕಾಯಿಲೆಯಿಂದ ನರಳಾಗ್ತಾ ಇರ್ತಾರೆ. ಅಯ್ಯೋ ಏನೋ ಮಾರಾಯ ಹಿಂಗಾಗ್ಬಿಟ್ಟಿದೆಯಲ್ಲ, ಏನೋ ಈ ಥರ ಆಗಿದೆ ಅಂತಂದರೆ, ಏನಾಗಿದ್ದು ಇಷ್ಟೇ ತಾನೇ ಅಂತಂತಾರೆ. ದೊಡ್ಡ ದೊಡ್ಡ ಆಪ್ರೇಷನ್ಗಳಿಗೆ ಆಗಿತ್ತೆ, ಅದೇನಾಗಿದೆ ಮಾಮೂಲಿ, ಇಂಥ ಸಣ್ಣ ಪುಟ್ಟದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಂಡ್ರೆ ಆಗುತ್ತಾ ಅಂತ ಅವ್ರಿಗೆ ಏನೇ ಕಷ್ಟ ಇದ್ರೂ ಸಹ ನಗ್ನಗ್ತಾ ಓಡಾಡ್ತಾ ಇರ್ತಾರೆ. ಅದೇ ಅಲ್ವಾ, ಆ ಕೊನೆಗೆ ನಗನಾಗ್ತಾ ಓಡಾಡೋ ಒಂದು ಏನಂತ ಹೇಳ್ತೀವಿ, ಮ್ಯಾಜಿಕ್. ಅವ್ರು ಓಡಾಡುವಂತಹ ಪಾಸಿಟಿವ್ ಎನರ್ಜಿ ಇದೆಯಲ್ಲ, ಪಾಸಿಟಿವ್ ವೈಬ್ ಇದೆಯಲ್ಲ, ಅವ್ರ ಲೈಫಲ್ಲಿ ಒಂದು ಮ್ಯಾಜಿಕ್ನೇ ಮಾಡುತ್ತೆ. ಎಲ್ಲರಿಗಿಂತ ಹೆಚ್ಚಾಗಿ ಅವರು ತುಂಬ ಚೆನ್ನಾಗಿ ಖುಷಿಯಿಂದ ಇರ್ತಾರೆ. ಏನೇ ಬಂದರೂ ಏನಾಗುತ್ತೆ ಬಿಡು ನೋಡೋಣ ಹಂಗಂದ್ಬಿಟ್ಟು ನೆಗ್ಲೆಕ್ಟ್ ಮಾಡೋದಿಲ್ಲ. ಅದ್ರ ಬಗ್ಗೆ ಕೇರ್ ತಗೊಂಡು, ಕಾಳಜಿ ತಗೊಂಡು, ಅದ್ರ ಕಡೆ ಮನಸ್ಸು ಕೊಡದೆ ಎಷ್ಟು ಬೇಕೋ ಅಷ್ಟು ಬಗ್ಗೆ ಯೋಚನೆ ಮಾಡಿಕೊಂಡು ಮುಂದುವರಿಸ್ತಾರೆ. ಹೌದಲ್ವಾ? ನಾನು ಹೇಳ್ತಾ ಇದ್ದೆ, ಮೈಕ್ರೋ ಫೈಬರ್ ಕ್ಲಾತ್ ಅಂತಂದ್ಬಿಟ್ಟು ಟವಲ್ಗಳನ್ನ, ಕಿಚನ್ ಟವಲ್ಗಳು ಸುಮಾರು ಹಳೇದೆಲ್ಲ ಆಗಿ ಸೌದೋದಂಗಾಗಿತ್ತು. ಅದಕ್ಕೋಸ್ಕರ ನಾನು ವಿಶಾಲ್ ಮಾರ್ಟ್ಗೆ ಹೋಗಿದ್ದೆ, ಅದರಲ್ಲಿ ನಾನು ತೊಗೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ಕ್ಲಾತ್ ಮಾತ್ರ. ಇದು ಬಂದ್ಬಿಟ್ಟು ₹140. ಈ ಒಂದು ಇದಕ್ಕೆ ಟವಲ್ಗೆ ₹140 ಖಂಡಿತ ತೊಗೋಬೋದು, ವರ್ತಿದೆ ಅಂತ ಅನ್ನಿಸ್ತು. ವಿಶಾಲ್ ಮಾರ್ಟು, ಡಿ ಮಾರ್ಟು ಆ ಕಡೆ ಏನಾರು ಹೋದಾಗ ಇದೇ ಥರ ಅಂತಲ್ಲ, ಬೇರೆ ಬೇರೆ ಥರ ನೋಡಿ ತೊಗೊಳ್ಳಿ, ಅಷ್ಟೇ ನಾನು ಹೇಳೋದು. ಈಗ ಹೆಂಗಿರೋ ಹಬ್ಬಗಳ ಸೀಸನ್ ಬಂತು, ಮನೆ ಕ್ಲೀನ್ ಮಾಡೋದಕ್ಕೆ ಎಷ್ಟು ಟವಲ್ ಇದ್ದರೂ ಸಾಕಾಗೋದಿಲ್ಲ. ನಾವು ಅಂದ್ಕೊಳ್ತೀವಿ ಹಳೆ ಬಟ್ಟೆಗಳು ಅಂದರೆ ಬನೀನ್ಗಳು ಮತ್ತು ನಮ್ಮದು ಲೆಗಿನ್ಸ್ಗಳು, ಮೆತ್ತಗಿರೋ ಬಟ್ಟೆಗಳು, ಕಾಟನ್ ಬಟ್ಟೆಗಳು ಯೂಸ್ ಮಾಡ್ಕೋಬೇಕು ಅಂತ. ಏನೇ ಯೂಸ್ ಮಾಡಿದ್ರೂ ಈ ಟವಲ್ ಮುಂದೆ ಅದು ಯಾವುದೂ ಅಲ್ಲ ಸ್ನೇಹಿತರೆ. ನಿಜಕ್ಕೂ ಇದನ್ನು ಕೈಯಲ್ಲಿ ಹಿಂಗೆ ಸೋಪ್ ಹಾಕು ಹಿಂಗೆ ಉಜ್ಜಿಬಿಟ್ರೆ ಸಾಕು, ಒಂದು ಚೂರು ಸ್ಮೆಲ್ ಬರೋದಿಲ್ಲ. ಕಾಟನ್ ಬಟ್ಟೆಗಳೆಲ್ಲ ಏನಾಗುತ್ತೆ ಗೊತ್ತಾ, ನಾವು ಹಳೆ ಬಟ್ಟೆಗಳು ಯೂಸ್ ಮಾಡಿರೋ ಬಟ್ಟೆಗಳು ಯೂಸ್ ಮಾಡಿದ್ರೆ ಅದೊಂದು ರೀತಿ ಸ್ಮೆಲ್ ಬರ್ತಾ ಇರುತ್ತೆ. ಯೂಸ್ ಮಾಡೋದು ಅಡುಗೆ ಮನೆಯೇ ಸ್ಮೆಲ್ ಬರ್ತಾ ಇರುತ್ತೆ ಆ ಥರ. ಓಕೆ, ಇರಲಿ ಬನ್ನಿ. ಖಂಡಿತ ಆದರೆ ಆನ್ಲೈನಲ್ಲಾದರೆ ಆನ್ಲೈನಲ್ಲಿ ತೊಗೊಳ್ಳಿ, ಇಲ್ಲಾಂದರೆ ಖಂಡಿತ ಎಲ್ಲಾದರೂ ಮಾಲಲ್ಲಿ ಸಿಕ್ಕಿದ್ರೆ, ಇಲ್ಲ ಹೊರಗಡೆ ಅಂಗಡಿಗಳಲ್ಲಿ ಸಿಕ್ಕರೆ ತೊಗೋಬೋದು. ಬನ್ನಿ, ಈಗ ಆಲೂಗಡ್ಡೆ ಎಲ್ಲ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಅದಕ್ಕೆ ನೈಸಾಗಿ ಆಲೂಗಡ್ಡೆ ಆದರೆ ಸ್ವಲ್ಪ ಬಾಯಿಗೆ ಸಿಗಬೇಕು ಅಂದ್ಬಿಟ್ಟು ಜಾಸ್ತಿ ಪೇಸ್ಟ್ ಥರ ಮಾಡ್ಕೊಳ್ಳೋದಿಲ್ಲ, ಹಾಗೆ ಕಿವುಚಿಟ್ಕೊಂಡಿದ್ದೀನಿ ಆಯಿತಾ. ಇವಾಗ ಒಂದು ಟೊಮೊಟೊ, ಖಾರಕ್ಕೆ ತಕ್ಕಾಗ ಹಸಿಮೆಣಸಿನಕಾಯಿ, ಈರುಳ್ಳಿನೂ ಜಾಸ್ತಿ ಹಾಕೋದಿಲ್ಲ, ಒಂದೇ ಒಂದು ಈರುಳ್ಳಿ ಹಾಕ್ಕೊಳ್ತೀನಿ, ಅಷ್ಟನ್ನು ಕಟ್ ಮಾಡಿ ಇಟ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಪೂರಿಗಂತೂ ತುಂಬ ಚೆಂದ ಈ ಗೊಜ್ಜು, ದೋಸೆಗೂ ಚೆನ್ನಾಗಿರುತ್ತೆ. ಇಡ್ಲಿಗಿಂತ ಪೂರಿ ಮತ್ತು ದೋಸೆಗೆ ಸಖತ್ ಸೈಕ್ ಅಂದರೆ ಸೈಕಾಗಿರುತ್ತೆ. ಆದರೆ ಒಂದು ಮನೇಲಿ ಮಾಡಿರೋ ಒಂದು ಕಡಲೆ ಹಿಟ್ಟನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಬಜ್ಜಿ ಬೋಂಡಕ್ಕೆ ಹಾಕ್ತೀವಲ್ಲ ಆ ಹಿಟ್ಟು. ಮನೇಲಿ ಮಾಡಿರೋ ಕಡಲೆ ಹಿಟ್ಟಿಗೂ ಅಂಗಡಿಲಿ ಮಾಡಿರೋ ಕಡಲೆ ಹಿಟ್ಟಿಗೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ. ಇದರ ರುಚಿಗೂ ಅದರ ರುಚಿಗೂ ಸಿಕ್ಕಾಪಟ್ಟೆ ಅಜಗಜಾಂತರ ವ್ಯತ್ಯಾಸ ಇದೆ. ಖಂಡಿತವಾಗ್ಲೂ ಹೇಗಿದ್ದರೂ ಬಿಸಿಲಿದ್ದೇ ಇರುತ್ತೆ. ಒಂದು 2-3 kg ತಗೊಂಬಂದು ಚೆನ್ನಾಗಿ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಳ್ಳಿಯಪ್ಪ, ತಲೆಗೆ, ಮೈಗೆ, ಮುಖಕ್ಕೆ, ಮಕ್ಕಳಿಗೆ ಬಜ್ಜಿ ಬೋಂಡ ಬೇಕು ಅಂದರೆ ಮಾಡಬಹುದು. ಈ ಥರ ಅಡುಗೆಗಳಿಗೆಲ್ಲ ಯೂಸ್ ಮಾಡ್ಕೋಬೋದು. ಸೈಕಾಗಿರುತ್ತೆ ಟೇಸ್ಟು. ನಾನು ಅಂಗಡಿಯಿಂದ ತಂದಿರೋ ಕಡಲೆ ಹಿಟ್ಟಿಂದ ಮಾಡಿ ನೋಡಿದೆ, ಆ ರುಚಿಗೂ ಈ ರುಚಿಗೂ ಅಯ್ಯೋ ಹೇಳೋಕ್ಕಾಗಲ್ಲ ಬಿಡಿ, ಅಜಗಜಾಂತರ ವ್ಯತ್ಯಾಸ. ಸರಿ, 1.5 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಒಂದು ಸ್ವಲ್ಪ ನೀರು ಹಾಕಿ ಕಲಸಿ ಒಂಚೂರು ಗಂಟಿಲ್ದರ ಕಲಿಸ್ಕೋಬೇಕು ಆಯಿತಾ. ಕಲಸಿಟ್ಕೊಂಡಿದ್ದೀನಿ. ಈ ಕಡೆ ಒಲೆ ಮೇಲೆ ಸ್ವಲ್ಪ ಎಣ್ಣೆ ಬಿಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣಸಿನಕಾಯಿ, ಕರಿಬೇವು ಸೊಪ್ಪು, ಟೊಮೊಟೊ, ಸ್ವಲ್ಪ ಅರಿಶಿನ, ಉಪ್ಪು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದಾದಮೇಲೆ ಒಂದು ಫ್ರೈ ಮಾಡ್ಕೋಬೇಕು ಆಯಿತಾ. ಎಲ್ಲ ಒಟ್ಟಿಗೆ ಹಾಕಿ ಫ್ರೈ ಮಾಡಿದ್ರೆ ರುಚಿ ಚೆನ್ನಾಗಿರೋದಿಲ್ಲ. ಕಡಲೆಬೇಳೆ, ಉದ್ದಿನಬೇಳೆ ಬೆಂದಮೇಲೆ ಹಸಿಮೆಣಸಿನ್ಕಾಯಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿದ್ರೆ ಯಾವುದೇ ಅಡುಗೆ ಆದರೂ ಅಷ್ಟೇ ಒಂದಾದಮೇಲೆ ಒಂದು ನಿಧಾನವಾಗಿ ಅಡುಗೆ ಮಾಡಿದ್ರೆ ರುಚಿ ಚೆನ್ನಾಗಿರುತ್ತೆ ಆಯಿತಾ. ಇವಾಗ ಬೇಯಿಸಿ ಕಿವುಚಿಟ್ಟಿಟ್ಕೊಂಡಿರೋ ಆಲೂಗೆಡ್ಡೆನ ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಒಂದು 4 ಕುದಿ ಅಥವಾ 3 ಕುದಿ ಬಂದರೆ ಸಾಕು. ಕುದೀತಾ ಇದ್ದಂಗೆ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ. ಈ ಟೈಮಲ್ಲಿ ಕುದೀತಾ ಇರಬೇಕಾದ್ರೆ ಕಲಸಿಟ್ಟಿರೋ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಹಿಟ್ಟು ಹಾಕ್ಬಿಟ್ಟು ನೀಟಾಗಿ ಇವಾಗ ಚೆನ್ನಾಗಿ ಕುದಿಯಕ್ಕೆ ಬಿಡೋಣ. ಈ ಟೈಮಲ್ಲಿ ಉಪ್ಪು ಸಪ್ಪೆ ನೋಡಿಕೊಂಡು ನೀವು ಬೇಕಾದ್ರೆ ರೆಡಿ ಮಾಡ್ಕೋಬೋದು. ತುಂಬ ತೆಳುಗಿದ್ರೂ ಚೆನ್ನಾಗಿರೋದಿಲ್ಲ, ಹಾಗಂದ್ಬಿಟ್ಟು ತುಂಬ ಗಟ್ಟಿ ಇದ್ರೂ ಚೆನ್ನಾಗಿರೋದಿಲ್ಲ. ಮೀಡಿಯಮ್ ಆಗಿದ್ದರೆ ನಿಜವಾಗ್ಲೂ ಹೇಳ್ತೀನಲ್ಲ,
ಪೂರಿಗೆ ಮಾತ್ರ ಸೈಕಾಗಿರುತ್ತೆ ಈ ಗೊಜ್ಜು. ಖಂಡಿತ ಟ್ರೈ ಮಾಡಿ. ಬನ್ನಿ ದೋಸೆ ಹಾಕೊಳ್ಳೋಣ. ಬಿಸಿ ಬಿಸಿ ದೋಸೆ ಈ ಚಳಿಗಾಲಕ್ಕಂತೂ ಚಳಿಗಾಲ ಅನ್ನೋದಕ್ಕಿಂತ ನಿಜವಾಗ್ಲೂ ಇದು ಮಳೆಗಾಲ ಅನ್ನೋದಾ ಚಳಿಗಾಲ ಅನ್ನೋದು ಗೊತ್ತಿಲ್ಲ. ತುಂಬಾ ಬೇಜಾರಾಗುತ್ತೆ. ಚಿಕ್ಕಮಂಗ್ಳೂರಲ್ಲಿ ನಾನು ಅಂದ್ಕೊಂಡಿರೋ ಅಷ್ಟು ಮಟ್ಟಿಗೆ ಮಳೆ ಅಂತೂ ಖಂಡಿತ ಆಗಿಲ್ಲ. ಒಂದು ಕಡಿಮೆ ಅಂದರೂ 4 ದಿನ ಚೆನ್ನಾಗಿ ಮಳೆ ಆಯಿತು. ಅದಾದಮೇಲೆ ಮಳೆನೇ ಹೊರಟೋಯ್ತು, ಏನಂತ ಗೊತ್ತಿಲ್ಲ. ನೋಡಬೇಕು, ದೇವರ ಆಶೀರ್ವಾದ. ಆದಷ್ಟು ಬೇಗ ಚೆನ್ನಾಗಿ ಮಳೆ ಆಗಲಿ. ಇಲ್ಲಿ ಚೆನ್ನಾಗಿ ಮಳೆ ಆದರೆ ಮೈಸೂರು, ಬೆಂಗಳೂರು ಆ ಕಡೆ ಸೈಡೆಲ್ಲ ನೀರು ಚೆನ್ನಾಗಿ ಕುಡಿಯೋದಕ್ಕೆ ಸಿಗೋದು ಅಂತ ನನ್ನ ಅಭಿಪ್ರಾಯ. ಖಂಡಿತ ಇವಾಗ ದೋಸೆ, ಬಿಸಿ ಬಿಸಿ ದೋಸೆ, ಗೊಜ್ಜು ಎಲ್ಲ ಹಾಕ್ಕೊಡ್ತೀನಿ. ಸಾಮಾನ್ಯ ಕೇಳ್ತೀರಾ ದೋಸೆಗೆ ಏನೆಲ್ಲ ಐಟಮ್ ಹಾಕಬೇಕು ಅಂತ. ನಿಜವಾಗ್ಲೂ ಹೇಳ್ತೀನಲ್ಲ, ಅಡುಗೆ ಮಾಡೋರಿಗೆ ಕಣ್ಣು ಅಳತೆ, ಕೈ ಅಳತೆ ಒಂದು ಸ್ವಲ್ಪ ದಿನ ಕಷ್ಟ ಆಗುತ್ತೆ. ಅದರದ್ದೊಂದು ಮೆಜರ್ಮೆಂಟ್ ಅಂತ ಸಿಕ್ಬಿಡ್ತು ಅಂತಂದರೆ ಅಡುಗೆ ಮಾಡೋದು ಸಿಕ್ಕಾಬಟ್ಟೆ ಈಸಿ. ಅದೇನೋ ಹೇಳ್ತೀವಲ್ವ, ಉಪ್ಪು, ಸಪ್ಪೆ, ಹುಳಿ, ಖಾರ ಕರೆಕ್ಟು ಸ್ವಲ್ಪ ಏರುಪೇರು ಮಾಡಿಕೊಂಡ್ರೆ ಆಯಿತು. ಇಂಗು ತೆಂಗು ಇದ್ರೆ ಮಂಗನೂ ಅಡುಗೆ ಮಾಡುತ್ತೆ ಅಂತ ಹೇಳ್ತಾರೆ. ನಾನು ಹಾಗೆ ಹೇಳೋದಿಲ್ಲ. ಹೆಣ್ಮಕ್ಳಿಗೆ ಮನಸ್ಸಿರಬೇಕು, ಉಪ್ಪು ಖಾರ ಹುಳಿ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳೋ ಅಂಥ ಗುಣ ಇರಬೇಕು. ಜೊತೆಗೆ ಎಲ್ಲರಿಗೂ ಎಲ್ಲ ರೀತಿಯ ಅಡುಗೆನೂ ಮೆಚ್ಸೋಕ್ಕಾಗೋದಿಲ್ಲ, ಆಯಿತಾ. ಒಬ್ರಿಗೆ ಮನೇಲಿ 10 ಜನ ಇರ್ತಾರೆ ಅಂದರೆ ಅದರಲ್ಲಿ ಒಬ್ರಿಗೆ ನೀವು ಮಾಡಿರೋ ಅಡುಗೆನಲ್ಲಿ ಒಂದು ಕೊಂಕು ಹುಡುಕ್ತಾರೆ, ಉಪ್ಪು ಜಾಸ್ತಿ ಆಯಿತು, ಖಾರ ಜಾಸ್ತಿ ಆಯಿತು, ಹುಳಿ ಜಾಸ್ತಿ ಆಯಿತು ಅಂತ. ಇನ್ನೊಬ್ರು ಇಲ್ಲ ಎಲ್ಲ ಚೆನ್ನಾಗಿದೆ ಅಂತಾರೆ. ಹಾಗಾಗಿ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಚೆನ್ನಾಗಿದೆಯಾ, ಚೆನ್ನಾಗಿ ಯಾವಿದೆ ಅಂತಂದರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ಅಷ್ಟೇ ಹೇಳೋದು. ಯಾರೋ ಒಬ್ಬರು ಚೆನ್ನಾಗಿಲ್ಲ, ಖಾರ ಜಾಸ್ತಿ ಆಯಿತು ಅಂದ್ಬಿಟ್ಟು ನೀವು ಖಾರ ಕಮ್ಮಿ ಮಾಡೋಕ್ಕೆ ಹೋದರೆ 4 ಚೆನ್ನಾಗಿ ಖಾರ ಕಮ್ಮಿ ಆಯಿತು ಅಂದ್ಕೊಳ್ತಾರೆ. ಆಗ ನಿಮ್ಮ ಮನಸ್ಸಿಗೆ ಇದ್ದದ್ದು ಇದಾಗುತ್ತೆ. ಏನೇ ಆದ್ರೂ ಎಷ್ಟು ಜಾಸ್ತಿ ಜನ ಆಸೆಪಟ್ಟು ತಿಂತಾರೋ ಅದೇ ರುಚಿ ತಕ್ಕಾಗಿ ಅಡುಗೆನ ಮಾಡ್ಕೊಂಡೋದ್ರೆ ಸಾಕು. ಅಡುಗೆ ಅನ್ನೋದು ಬ್ರಹ್ಮವಿದ್ಯೆ ಇಲ್ಲ. ಸ್ವಲ್ಪ ಕೈ ಪಳಗ್ಬಿಟ್ರೆ ಸಾಕು, ಆಟೋಮೆಟಿಕ್ಕಾಗಿ ಯಾವ ಅಡುಗೆ ಬೇಕಾದ್ರೂ ಹೆಂಗೆ ಬೇಕಾದ್ರೂ ಮಾಡ್ಕೊಬೋದು. ನೋಡ್ತಾ ಇದ್ದಾರಾ, ಮೈಕ್ರೋಫೈಬರ್ ಕ್ಲಾತಿಂದ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ಮೂಲೆನೂ ಕ್ಲೀನ್ ಆಯಿತು ಅಂದರೆ ಇಡೀ ಮನೆ ಕ್ಲೀನ್ ಆದಾಗನೇ. ಮೂಲೆ ಈ ಗೋಡೆ ಹಂಚುಕಟ್ಟುಗಳು ಮೂಲೆಗಳಲ್ಲಿ ಬಟ್ಟೆಯಿಂದ ಒರೆಸ್ಕೊಂಡ್ರೆ ಸಾಕು. ಎಷ್ಟೇ ಮಾಪಿಂದ ಮನೆ ಒರೆಸಿದ್ರೂ ಸಹ ಈ ಮೂಲೆಗಳಲ್ಲಿ ಕ್ಲೀನ್ ಅಂತೂ ಆಗೋದೇ ಇಲ್ಲ. ಏನೋ ಒಂದು ರೀತಿ ಧೂಳು, ಸಣ್ಣ ಧೂಳೆಲ್ಲ ಇರುತ್ತೆ. ಖಂಡಿತವಾಗ್ಲೂ ಏನೇ ಮಾಪಲ್ಲಿ ಒರೆಸೋದಕ್ಕೂ ಮುನ್ನ ಈ ಥರ ಅಟ್ಲೀಸ್ಟ್ 2 ಡೇಸ್ಗೆ ಒಂದ್ಸಲನಾದ್ರು ಈ ಥರ ಒರೆಸ್ಕೊಳ್ಳಿ. ನಾನು 1 ವಾರ ಆಗಿತ್ತು ಒರೆಸಿ. ನೋಡ್ತಾ ಇದ್ದೀರಾ ಎಷ್ಟೊಂದು ಧೂಳು ಅಂತಂದರೆ ಅಂಚು ಕಟ್ಟಿರುತ್ತಲ್ಲ ಅಲ್ಲಿ, ಮತ್ತು ಮೂಲೆಗಳಲ್ಲಿ ಗೋಡೆ ಅಂಚುಗಳಲ್ಲಿ ಬಟ್ಟೆ ತೊಗೊಂಡು ಒರೆಸ್ಕೊಂಡು ಆಮೇಲೆ ಬೇಕಾದ್ರೆ ಮಾಪಲ್ಲಿ ಒರೆಸ್ಕೊಬೋದು. ಎಷ್ಟೇ ಕ್ಲೀನ್ ಮಾಡಿದ್ರು ಮನೆ ಕ್ಲೀನ್ ಅನಿಸೋದೇ ಇಲ್ಲ ಬಿಡಿ. ಮಾಡ್ತಾಯಿದ್ರೆ ಇನ್ನೂ ಮಾಡ್ತಾ ಇರಬೇಕು ಅನಿಸುತ್ತೆ. ಅದಕ್ಕೆ ಹೇಳ್ತಾರೆ ಜಾಸ್ತಿ ಕ್ಲೀನ್ ಮಾಡಬೇಡ ಮನೇನ ಅಂತ. ಯಾಕೆಂದರೆ ಹೆಣ್ಮಕ್ಳು ಮನಸ್ಸು ಮಾಡ್ತಾಯಿದ್ರೂ ಮಾಡ್ತಾನೆ ಇರ್ತೀವಲ್ಲ, ಆ ಕಾರಣಕ್ಕೋಸ್ಕರನೇ ಇಡೀ ಮನೆಯೆಲ್ಲನೂ ನೀಟಾಗಿ ಒರೆಸ್ಕೊಂಡು ಉಳಿದ ಕೆಲಸ ಮಾಡ್ಕೋಬೇಕು. ಚೇರ್ ಮೇಲೆ ಬಟ್ಟೆ ಹಾಕಿದ್ದೀನಿ ಅಲ್ವಾ, ನಮ್ಮ ಮನೆಯಲ್ಲಿ ಮಾತ್ರ 2 ಚೇರ್ ಮೇಲೆ ಯಾವಾಗಲೂ ಬಟ್ಟೆ ಇರುತ್ತೆ. ನೋಡಿ ಇವಾಗೆಲ್ಲ ರೆಡಿ ಇದು ಮಾಡಿಬಿಟ್ಟು ಎಲ್ಲನೂ ಮಡಚಿಡ್ತೀನಿ. ತಿರ್ಗಾ ನಾಳೆ ಬಂದು ಆ ಚೇರ್ ಮೇಲೆ ಬಟ್ಟೆ ಬಿದ್ದಿರುತ್ತೆ, ಆಯಿತಾ. ಇನ್ನು ಮೈಕ್ರೋಫೈಬರ್ ಕ್ಲಾತನ್ನು ವಾಶ್ ಮಾಡಿ ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಫ್ರಿಜ್ಜು, TV ಪ್ರತಿಯೊಂದಕ್ಕೂ ಯೂಸ್ ಮಾಡ್ಕೋಬೋದು. ಒಂದು ಸಲ ಒಂದು ಸ್ಪ್ರೇ ಬಾಟಲ್ಗೆ ಒಂದು ಸ್ವಲ್ಪ ಲಿಕ್ವಿಡ್ಡು, ವಿನೆಗರು ಅದನ್ನೆಲ್ಲ ಹಾಕಿ ಮ್ಯಾಜಿಕ್ ವಾಟರ್ನ ರೆಡಿ ಮಾಡ್ಕೊಳ್ಳಿ. ಒಂದು ಕೈಯಲ್ಲಿ ಒದ್ದೆ ಬಟ್ಟೆ ಇರಲಿ, ಇನ್ನೊಂದು ಕೈಯಲ್ಲಿ ಡ್ರೈ ಬಟ್ಟೆ ಇರಲಿ. ಈ ಥರ ಫ್ರಿಜ್ಜೆಲ್ಲ ಒರೆಸ್ಬೇಕಾದ್ರೆ ಫಸ್ಟು ಸ್ಪ್ರೇ ಮಾಡಿ ಆಮೇಲೆ ಒಂದು ಸಲ ಒರೆಸ್ಕೊಂಡು ಮತ್ತೆ ನೀಟಾಗಿ ಡ್ರೈ ಕ್ಲಾತಲ್ಲಿ ಒರೆಸ್ಕೊಂಡು ಬಂತು ಅಂದರೆ ತುಂಬ ಶೈನಿಂಗು ಚೆನ್ನಾಗಿರುತ್ತೆ. ಆಮೇಲೆ ಕ್ಲೀನಾಗೂ ಇರುತ್ತೆ, ಜಿಗುಟಿರೋದಿಲ್ಲ. ಜೊತೆಗೆ ಏನು ಗೊತ್ತಾ, ಹೇಳ್ತಾರೆ ದೊಡ್ಡವರು, ಮನೇಲಿರೋ ಹಳೆ ಬಟ್ಟೆಗಳೇ ಸಾಕಲ್ವ, ಯಾಕೆ ಇಷ್ಟು ದುಡ್ಡು ಕೊಟ್ಟು ತಗೊಂಡೆ ಅಂತ. ಅವರು ಏನಾದರೂ ಅಂದ್ಕೊಳ್ಳಿ, ಅನ್ನೋರೇನು ಅಂತಲೇ ಇರ್ತಾರೆ. ಒಂದು ಸಲ ಈ ಥರ ಕ್ಲಾತ್ ತೊಗೊಂಡು ನೋಡಿ, ನೀವೇ ಅಂತೀರ ಎಷ್ಟು ಬಾಳಿಕೆ ಬರುತ್ತೆ ಗೊತ್ತಾ. ಒಂದು ಸಲ ಬಟ್ಟೆಗಳನ್ನು ತೊಗೊಂಡ್ಬಿಟ್ರೆ ಎಷ್ಟು ವರ್ಷ ನಾವು ಬೇಕಾದ್ರೂ ಬಳಸ್ಕೋಬೋದು. ಅದಕ್ಕೇನು ಕಲ್ಲಲ್ಲೇ ಬಡಿಬೇಕು, ಬ್ರಷ್ ತಗೊಂಡು ಉಜ್ಜಬೇಕು ಅನ್ನೋದೇ ಇಲ್ಲ. ಒಂಚೂರು ಸೋಪ್ ಹಾಕಿ ಕೈ ಹಾಕಿ ತೊಳೆದ್ಬಿಟ್ರೆ ಸಾಕು, ಸಖತ್ತಾಗಿ ಕೊಳೆ ಹೋಗುತ್ತೆ. ಇವಾಗ ನೀಟಾಗಿ ಕಸ ಗುಡಿಸ್ಕೊಂಡು ಬಂದು ಅಡುಗೆ ಮನೆಯೆಲ್ಲ ರೆಡಿ ಮಾಡಿಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಥರ ಚೇರ್ಗಳೆಲ್ಲನೂ ಅವಾಗವಾಗ ಒರೆಸ್ಕೊಳ್ತಾ ಇದ್ದರೆ ಚೇರ್ ಕೆಳಗಡೆ ಧೂಳು ಕಟ್ಟೋದು, ಆಮೇಲೆ ಗೋರ್ಕ ಕಟ್ಟೋದು, ಅಂದರೆ ಏನಂತ ಹೇಳ್ತೀವಿ, ಗೋರ್ಕ ಅನ್ನೋದಕ್ಕೆ ಏನಂತ ಹೇಳ್ತಾರೆ, ಜಾಡ್ ಕಟ್ಟೋದು ಅಂತ ಹೇಳ್ತೀವಲ್ಲ, ಆ ಥರ ಎಲ್ಲ ಆಗೋದಿಲ್ಲ. ಕ್ಲೀನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆವಾಗವಾಗ ದಿವಾನ್ ಕಾಟು, ಚೇರ್ಗಳು, ಮಂಚದ ಕಡೆ ಸೈಡ್ ಹಂಚುಗಳು ಅದೆಲ್ಲನೂ ಟೈಮ್ ಈ ಥರ ಫ್ರೀ ಇದ್ದಾಗ, ಭಾನುವಾರ ಫ್ರೀ ಇದ್ದಾಗ ಅಥವಾ ನನಗೆ ಯಾವಾಗ ಸಮಯ ಸಿಗುತ್ತೋ ಆವಾಗ ಒರೆಸ್ಕೊಳ್ತಾ ಹೋಗ್ತೀನಿ. ಸ್ನೇಹಿತರೆ, ಜೀವನದಲ್ಲಿ ಯಾರನ್ನು ಮೆಚ್ಚೋಕ್ಕೋಸ್ಕರ ಬದುಕಬೇಡಿ, ನಾವು ಮೆಚ್ಚಬೇಕು, ನಮ್ಮ ಮನಸ್ಸು ಖುಷಿ ಇರಬೇಕು. ನಾವು ಯಾವತ್ತು ಇನ್ನೊಬ್ಬರ ಮನಸ್ಸನ್ನು ಮೆಚ್ಚಿಸೋದಕ್ಕೆ ನಾವು ಹೋಗ್ತೀವೋ ಆವತ್ತು ನಮ್ಮ ನೆಮ್ಮದಿ ಸಂತೋಷ ನಾವು ಖಂಡಿತ ಹಾಳು ಮಾಡ್ಕೋಬೇಕಾಗತ್ತೆ. ಆ ಕಡೆನೂ ಅಲ್ಲ ಈ ಕಡೆನೂ ಅಂತ ಇಲ್ಲ, ಅತಂತ್ರ ಪರಿಸ್ಥಿತಿ ಅಂತ ಹೇಳ್ತೀವಲ್ಲ, ಆ ಥರ ಜೀವನದಲ್ಲಿ ನೆಮ್ಮದಿ ಅನ್ನೋದೇ ಕಾಣೋದಿಲ್ಲ. ಲೈಫಲ್ಲಿ ನೆಮ್ಮದಿ ಕಾಣಬೇಕು ಅಂತಂದರೆ
ನಮ್ಮ ಮನಸ್ಸು ನನ್ನ ಖುಷಿನ ನಾವು ಪಡಬೇಕು. ನಮ್ಮ ಖುಷಿನ ನಾವು ಯಾವಾಗ ನಮ್ಮ ಖುಷಿ ಹಿಂದೆ ಹೋಗ್ತೀವೋ ದಾರಿ ಸಾವಿರ ಕಾಣಿಸುತ್ತೆ. ನಾವು ಬೇರೆಯವ್ರ ಖುಷಿ, ಬೇರೆಯವ್ರು ಮೆಚ್ಚಿಸೋದಕ್ಕೆ ನಾವು ಹೋದಾಗ ದಾರಿ ಅಂತ ಅನ್ನೋದು ಯಾವುದೇ ಕಾರಣಕ್ಕೂ ಕಾಣೋದಿಲ್ಲ. ಏಕೆಂದರೆ ಐಡಿಯಾ ಗೊತ್ತಿರುತ್ತಲ್ವ, ಇದು ನನ್ನ ಖುಷಿ, ಇದು ನನ್ನ ಸಂತೋಷ, ಎಲ್ಲಿ ದುಡ್ಡು ಕೊಡಬೇಕು, ಎಲ್ಲಿ ಖರ್ಚು ಮಾಡಬೇಕು, ಅದೆಲ್ಲವೂ ಗೊತ್ತಿರುತ್ತೆ. ಅದಕ್ಕೆ ಹೇಳೋದು, ಯಾವತ್ತೇ ಆದ್ರೂ ಇನ್ನೊಬ್ಬರನ್ನ ಹೊಗಳೋದಕ್ಕೆ ಆಗಲಿ ಅಥವಾ ಇನ್ನೊಬ್ಬರನ್ನ ಮೆಚ್ಚಿಸೋದಕ್ಕೆ ಆಗಲಿ, ಇನ್ನೊಬ್ಬರನ್ನ ಸಮಾಧಾನ ಮಾಡೋದಕ್ಕೆ ಎಂದೆಂದಿಗೂ ಆಗೋದಿಲ್ಲ. ಒಂದು ವಿಚಾರವಾಗಿ ಮಾತ್ರ ನಾವು ಇನ್ನೊಬ್ಬರನ್ನ ಸಮಾಧಾನ ಮಾಡ್ಬೋದು. ಹೊಟ್ಟೆ ತುಂಬ ಊಟ ಹಾಕೋದ್ರಲ್ಲಿ ಮಾತ್ರ ಅವ್ರನ್ನ ಸಾಕು, ಬೇಡ, ನಂಗೆ ಹೊಟ್ಟೆ ತುಂಬಿದೆ ಸಾಕು ಅನ್ನಿಸ್ಬೋದು ಹೊರ್ತು, ಮೆಚ್ಚಿಸ್ಬೋದು ಅಷ್ಟು ಹೊರ್ತು ಬೇರೆ ಯಾವುದ್ರಲ್ಲೂ ಅಲ್ಲ. ನಿಜ, ಊಟದಲ್ಲೂ ಮೆಚ್ಚಿಸೋಕ್ಕಾಗೋದಿಲ್ಲ. ಇದ್ರಲ್ಲಿ ಉಪ್ಪು ಕಮ್ಮಿ, ಅದು ಖಾರ, ಇದು ಹುಳಿ ಆಯಿತು, ಇದು ಕಡಿಮೆ ಇದೆ, ಇದು ಜಾಸ್ತಿ ಇದೆ, ಇದು ಹಿಂಗಲ್ಲ ಹಾಗಲ್ಲ, ತಿಂದಾದ್ಮೇಲೆ ಇನ್ನೊಬ್ಬರ ಮನೆ ಊಟನೂ ಹಾಡ್ಕೊಳ್ತಾರೆ. ನಿಜ, ಅದು ನನ್ನ ಮಾತು ತಪ್ಪು ಅನಿಸುತ್ತೆ, ಅದನ್ನು ಹೇಳೋದು ಬೇಡ, ಬೇಡ ಬಿಡಿ, ಯಾರನ್ನು ಮೆಚ್ಚಿಸೋದು ಬೇಡ, ಯಾರನ್ನು ಕೇಳೋದು ಬೇಡ, ಊಟ ಚೆನ್ನಾಗಾಯ್ತಾ ಅಂತಲೂ ಕೇಳೋದು ಬೇಡ. ಜೀವನದಲ್ಲಿ ಯಾರನ್ನು ಮೆಚ್ಚಿಸೋಕ್ಕಾಗೋದಿಲ್ಲ, ಯಾರನ್ನು ಸಮಾಧಾನ ಮಾಡೋಕ್ಕಾಗೋದಿಲ್ಲ. ನನ್ನ ಮನಸ್ಸು, ನನ್ನ ಖುಷಿ, ನನ್ನ ಸಂತೋಷ. ಒಂದು ಕೆಟ್ಟದಾಯಿತು ಅಂದ್ರೂ ನನ್ನ ಮನಸ್ಸು ಹೇಳುತ್ತೆ, ಎಸ್ ನೀನು ಇಲ್ಲಿಗೆ ಹೋಗಿದೆ, ಹಿಂಗಾಗಿದೆ, ಇದನ್ನು ಈ ಥರ ಸರಿ ಮಾಡ್ಕೊ ಅಂತ. ಅದೇ ಇನ್ನೊಬ್ಬರು ಮೆಚ್ಚಿಸೋಕೆ ಹೋದರೆ ಐಡಿಯಾಗಳೇ ಸಿಗೋದಿಲ್ಲ. ದಾರಿ ಕಾಣೋದಾಗಿದೆ ರಾಘವೇಂದ್ರನೇ ಅಂತ ನಾವು ದೇವರನ್ನ ಕೇಳ್ತಾ ಕೂತ್ಕೋಬೇಕಾಗತ್ತೆ. ಜೀವನದಲ್ಲಿ ಯಾವತ್ತೇ ಆದ್ರೂ ಸ್ನೇಹಿತರು ಮಾಡ್ಕೋಬೇಕಾದ್ರೆ, ಇನ್ನೊಬ್ಬರ ಮಾತನ್ನು ಕೇಳಬೇಕಾದ್ರೆ ಜೋಪಾನವಾಗಿರಿ, ಎಚ್ಚರಿಕೆ ಆಗಿರಿ ಅಂತ ಹೇಳ್ತೀನಿ. ಓಕೆ, ಇವತ್ತು ಮನೆಯೆಲ್ಲ ಒರೆಸಾಯಿತು, ಬೆಲ್ಲಗೆ ಇರುವೆ ಮುತ್ಕೊಳ್ಳುತ್ತೆ ಅಂದ್ಬಿಟ್ಟು ನೀಟಾಗಿ ಇದಕ್ಕೆ ಲಕ್ಷ್ಮಣ ರೇಖೆ ಬರೀತಾ ಇದ್ದೀನಿ. ಇರುವೆ ಅಂಟುಬಿಡ್ತು ಅಂದರೆ ಮುಗೀತು ಕತೆ. ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ಏನು ಅನ್ನಿಸ್ತು, ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಟಾಪಿಕ್ ಬಗ್ಗೆ ಮಾತಾಡೋಣ. ಓಕೆ.